ಈ ಥರ ಪೂಜೆಗೆ ರೆಡಿ ಮಾಡ್ತಾಳೆ. ನಂಗೆ ಖುಷಿ ಆಗ್ತೈತೆ ಎಲ್ಬೇಕಲ್ಲಿ ವ್ಲಾಗ್ ಇವಾಗ. ವಾವ್, ನಂಗಂತೂ ತುಂಬ ಖುಷಿ. ನಾನು ನಮ್ಮಮ್ಮ, ನಮ್ಮ ಮನೆಯವರು, ನಮ್ಮ ಅಕ್ಕ ಅಷ್ಟು ವಾಶ್ರೂಮ್ ಯೂಸ್ ಮಾಡಿರೋದು ಖಾಲಿ ಮಾಡೋದಿದ್ರೆ ಮನೆ ನೋಡಿ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸೌಂದರ್ಯ ಯೂಟ್ಯೂಬ್ ಚಾನೆಲ್. ಇವಾಗ ಹೊಸ ಮನೆಗೆ ಪೂಜೆ ಐಟಮ್ ಏನೇನು ಬೇಕು ಅಂತೆಲ್ಲ ತೊಗೊಂಡು ಬರೋಕ್ಕೆ ಹೋಗ್ತಾ ಇದ್ದೀನಿ. ಇವಾಗ ಜಸ್ಟ್ ಸ್ನಾನ ಮಾಡಿ ಸಂಜೆ ಇವಾಗ 5 o'clock ಆಗಿದೆ. ಒಂದು 6-6:30ಗೆಲ್ಲ ಹಾಲು ಉಗಿಸ್ಬೇಕು ಅಂತ ಪೂಜೆಗೆ ಏನೇನೆಲ್ಲ ಐಟಮ್ ಬೇಕು ಅಂತ ತೊಗೊಂಬರಕ್ಕೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಎಸ್, ನೋಡೋಣ ಇವತ್ತು ದಿನ ಹೇಗಿರುತ್ತೆ ಅಂತ ಹೊಸ ಮನೇಲಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಫಸ್ಟ್ ಹಾಲು ಉಗಿಸ್ತಾ ಇರೋದು, ಅಂದರೆ ಮದುವೆ ಆದಮೇಲೆ ನಾನು ಫಸ್ಟ್ ಬಂದು ಹೊಸ ಮನೆಗೆ ಹೋಗ್ತಾ ಇರೋದು. ಸೊ ನೋಡೋಣ. ಓಡ್ತಾನೆ ಇದಾರೇನ. ಇವಾಗ ಬೈಕಲ್ಲೇ ಹೋಗ್ತಾ ಇದ್ದೀವಿ. ನೋಡೋಣ ಪೂಜೆಗೆ ಏನೇನು ಐಟಮ್ ಬೇಕಾಗುತ್ತೆ ಅಂತ ನೋಡಿ ತಗೊಂಡು ಬರೋಣ. ಬನ್ನಿ ಗಾಯ್ಸ್. ನೀವು ಹಳೆ ಮನೆಯಕ್ಕಿಂತ ಒಂದು ಸ್ವಲ್ಪ ಒಳಗಡೆ ಹೋಗಿದ್ದೀವಿ ಅಷ್ಟೇ, ಬೇರೆ ದೂರ ಏನಿಲ್ಲ. ಎಸ್, ಇವತ್ತಿನ ಡೇ ರೆಡಿ. ಬ್ಯಾಕ್ಗ್ರೌಂಡ್ ಹೆಂಗೆ ಕಾಣಿಸ್ತಿದೆ. ಕಾಯ್ಬೇಕಿತ್ತು ಕಳ್ಸಕ್ಕೆ. ನೋಡೋಣ ಈಗ ಪೂಜೆಗೆ ಏನೇನು ಐಟಮ್ ತೊಗೊಂಡು. ಕುಡೀರಿ ನೋಡ್ತೀನಿ. ಗುಂಜಿರೋದು ಬೇಕಿತ್ತು, ಎಲ್ಲ ಚಿಲ್ಬಿಟ್ಟಿದ್ದೀರಾ. ಸ್ವಲ್ಪ ಫುಲ್ ಗುಂಜಿರ್ಬೇಕಿತ್ತು. ನಾನು ದಪ್ಪ ಬೇಕು ಅಂತ ಹೇಳ್ತಾ ಇದ್ದೀನಿ. ಆಂಟಿ ಬೇರೆ ಅಂಗಡಿಯಲ್ಲಿ ಹೇಳ್ತಿದ್ದಾರೆ. ಪೂಜೆಗೆ ಬೇಕಾಗಿರೋಂಥ ಐಟಮ್ಸ್ ಎಲ್ಲ ತೊಗೊಂಡ್ವಿ. ಈಗ ನೆಕ್ಸ್ಟ್ ಹಾಲು ಮತ್ತೇನಾದರೂ ತೊಗೋಬೇಕು. ಈಗ ಹಣ್ಣು ಕಾಯಿ ಪೂಜೆ ಐಟಮ್ ಎಲ್ಲ ತೊಗೊಂಡ್ವಿ. ಸೊ ಈಗ ಬರೀ ಹಾಕಬೇಕು. ಸೊ ಹಾಲು ಇಲ್ಲಿ ಸಿಕ್ಕಿಲ್ಲ, ಮುಂದೆ ನೋಡೋಣ, ಅಲ್ಲ ಮನೆ ಹತ್ರ ಸಿಗುತ್ತೆ ಏನೋ ಅಂತ ನೋಡಿ ತಗೊಂಡು ಹೋಗೋಣ. ಮನೆ ಖಾಲಿ ಮಾಡೋದಿದ್ರೆ ಮನೆ ನೋಡಿ ಎಷ್ಟು ಗಲೀಜಾಗುತ್ತೆ. ಎಲ್ಲ ಅಲ್ಲಲ್ಲೆಲ್ಲ ಬಿಟ್ಟಿದ್ದೀವಿ. ಇದೆಲ್ಲ ಕಟ್ಟಿಟ್ಟಿರೋ ಪಾತ್ರೆ, ಇದು ಪಾತ್ರೆನೇ ನೋಡಿ. ಗಬ್ಬಾಳ ಹೆಂಗೆ ಮಾಡೈತೆ ನೋಡೋಣ. ಇವಾಗ ಹೊಸ ಮನೆಗೆ ಹೋಗಿ ಅಲ್ಲಿ ಎಲ್ಲ ರೆಡಿ ಮಾಡ್ಕೋಬೇಕು. ಪೂಜೆ ಐಟಮ್ಸ್ ಎಲ್ಲ ತೊಗೊಂಡು ನಾನು, ನಮ್ಮಮ್ಮ, ನಮ್ಮ ಮನೆಯವರು, ನಮ್ಮ ಅಕ್ಕ 4 ಜನ ಹಾಲು ಉಗಿಸ್ತಾ ಇದ್ದೀವಿ. ಅಪ್ಪನೂ ಡ್ಯೂಟಿಗೆ ಹೋಗಿದ್ದಾರೆ, ಬಾಬನೂ ಡ್ಯೂಟಿಗೆ ಹೋಗಿದ್ದಾರೆ, ಯಾರೂ ಇಲ್ಲ. ಸೊ ನಾಳೆ ಎಲ್ಲ ಫುಲ್ ಶಿಫ್ಟಿಂಗ್ ಮಾಡಬೇಕು. ನೋಡೋಣ. ನನಗಂತೂ ತುಂಬ ಖುಷಿ ಆಗ್ತಾಯಿದೆ. ಸೊ ಇದಕ್ಕಿಂತ ಸ್ವಲ್ಪ ದೊಡ್ಡ ಮನೆಗೆ ಹೋಗ್ತಾ ಇದ್ದೀವಿ ಅಂತ. ಸ್ವಲ್ಪ ಚೆನ್ನಾಗಿದೆ, ಇದಕ್ಕಿಂತ ಸ್ವಲ್ಪ ಬೆಟರ್. ಇಲ್ಲಿ ಕಿಚನ್ ಎಲ್ಲ ಚಿಕ್ಕದಿತ್ತು, ಬಟ್ ಅಲ್ಲಿ ನಂಗೆ ಮೇನ್ಲಿ ಕಿಚನ್ ದೊಡ್ಡದು ಬೇಕಿತ್ತು. ಸೊ ಅದೇ ಥರನೇ ಸಿಕ್ಕಿದೆ. ನೋಡೋಣ. ಬ್ಯಾಕ್ಗ್ರೌಂಡ್ ಫುಲ್ ಚೇಂಜ್ ಆಯಿತು. ಈಗ ತಾನೇ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಆದ್ವಿ. ಅಂದರೆ ಸಣ್ಣ ಸಣ್ಣ ಐಟಮ್ಸ್ ಎಲ್ಲ ತೊಗೊಂಬಂದಿದ್ದೀನಿ. ಇಲ್ಲಿ ಫ್ಯಾನ್, ಹೊಸ ಮನೆ ಹೇಗಿದೆ ಅಂತ ಹೇಳ್ತೀನಿ ನಾನು. ಸೊ ವೈಶು ನಮ್ಮ ಮನೇಲಿ ವಾಶ್ರೂಮ್ ಯೂಸ್ ಮಾಡಿರೋದು ಆಡೆ ಅನ್ಸುತ್ತೆ. ನೋಡಿ, ರೂಮ್ ಈ ಥರ ಇದೆ. ಇವಾಗ ತಾನೇ ಜಸ್ಟ್ ಹೊಸ ಮನೆಗೆ ಬಂದ್ವಿ. ಅಲ್ಲಿಂದ ಎಲ್ಲ ಒಂದು ಸ್ವಲ್ಪ ದೇವ್ರ ಐಟಮ್ಸ್ ಎಲ್ಲ ತೊಗೊಂಡು. ವಾವ್, ಓ ಮೈ ಗಾಡ್, ನಂಗೆ ಫುಲ್ ಖುಷಿ ಆಗ್ತಾಯಿದೆ. ಪೂಜೆ ಅಂತ ಎಷ್ಟು ಜನ ಇಲ್ಲಿ ನೋಡು, ಎಲ್ಲ ಇಲ್ಲಡೆ ಇದೆಲ್ಲ ತಿಕ್ಕಿ ಕೈ ನೋಡು. ದೇವ್ರ ಐಟಮು ಅಜ್ಜಿ ಇದಾದಾಗಿಂದ ನಾನು ತೊಳೆದೇ ಇರಲಿಲ್ಲ. ಸೊ ಇವಾಗ ಈಗ ಹೇಗೆಲ್ಲ ರೆಡಿ ಮಾಡ್ಕೊತೀನಿ ಅಂತ ತೋರಿಸ್ತೀನಿ. ಇಲ್ಲ ಈಗ ಸದ್ಯಕ್ಕೆ ಇಲ್ಲೇ ಮಾಡ್ಕೊಳ್ಳೋಣ. ಓ ಮೈ ಗಾಡ್, ನಂಗೆ ಖುಷಿ ಆಗ್ತೈತೆ ಎಲ್ಬೇಕಲ್ಲಿ ವ್ಲಾಗ್ ಮಾಡ್ಬೋದಲ್ಲ ಅಂತ. ನೋಡಿ ಗೈಸ್, ಇವಾಗ ಪೂಜೆಗೆ ಅಂತಲೇ ಎಲ್ಲ ರೆಡಿ ಮಾಡ್ಕೊತವಳೆ. ಸೊ ವಾಯ್ಸ್ ಸ್ವಲ್ಪ ಇಗ್ನೋರ್ ಮಾಡಿ, ಯಾಕಂದರೆ ಈ ಹೊಸ ಮನೆ ಅಲ್ವಾ, ಎಕ್ಕೋ ಕೇಳಿಸುತ್ತೆ. ಏನಮ್ಮ ನೋಡ್ತಾ ಇದೆಯಾ? ಯಾಕಮ್ಮ ನೋಡಿ ಈ ಥರ ಪೂಜೆಗೆ ರೆಡಿ ಮಾಡ್ತಾಳೆ. ಇಟ್ಸ್ ಓಕೆ, ಸಿಂಪಲ್ ಇಸ್ ದ ಬೆಸ್ಟು, ಗೊತ್ತಾ ನಿಮಗೆ? ನೋಡಿ ನಮ್ಮಮ್ಮ ಅದು ಇಡು ಇದು ಇಡು ಅಂತೈತೆ. ಅಜ್ಜೇನು ಇದ್ದಿದ್ರೆ ಎಷ್ಟು ಖುಷಿ ಪಡ್ತಿತ್ತಲ್ಲ. ಓ ಅದು ಇಡವೋ ಇದು ಇಡವೋ ಹಂಗೆ ಮಾಡವೋ ಅಂತಿತ್ತು. ಇದ್ದಿದ್ರೆ ಏನು ಹೇಳ್ತಿತ್ತು ಹೇಳು, ಮಗು ಅಲ್ಲಿಡ, ಮಗು ಇಲ್ಲಿಡವೋ ಅಲ್ಲಿಡವೋ ಅಂತಿತ್ತು. ಹಾಂ. ಸೊ ಅಜ್ಜಿ, ಐ ಮಿಸ್ ಯು ಅಜ್ಜಿ. ಬಟ್ ಎಲ್ಲ ನಿಂತ್ಕೊಂಡು ನೋಡ್ತಾ ಇರುತ್ತೆ, ಅಷ್ಟೇ ಸಾಕು, ಖುಷಿ ಪಡ್ತಾರೆ.
ಫೈನಲಿ ಎಲ್ಲ ರೆಡಿಯಾಗಿದೆ. ಜಸ್ಟ್ ದೀಪ ಹಚ್ಚೋದಷ್ಟೇ ಬಾಕಿ ಇದೆ. ಇವಳು ಇನ್ನೂ ಏನು ಮಾಡ್ತಾಳೋ ಗೊತ್ತಿಲ್ಲ. ಹ್ಞೂ 6 ನೋಡಿ 6:15 ಕರೆಕ್ಟಾಗಿದೆ. ಇವಾಗ ಇವಳು ದೀಪ ಹಚ್ತಾ ಇದ್ದಾಳೆ ಹೊಸ ಮನೆಗೆ. ಯಾವುದೇ ರೀತಿ ಕೆಟ್ಟ ದೃಷ್ಟಿಗಳು ಬೀಳದೇ ಇರಲಿ. ನೋಡಿ ಚೆನ್ನಾಗಿ ಲಕ್ಷ್ಮೀವಾಗಿ ಮಾಡಿದ್ದಾಳೆ. ಇಷ್ಟ ಹೌದು. ಇನ್ನು ದೀಪ ಹಚ್ಬಿಟ್ರೆ ಈ ಮನೆಗೆ ಆಮೇಲೆ ಗ್ಯಾಸ್ ರೆಡಿಯಾಗಿದೆ. ಅಲ್ಲಿ ಗ್ಯಾಸ್ ಹಾಲು ಒಗ್ಸಿದ್ರೆ ಕಂಪ್ಲೀಟ್ ಆಯಿತು. ಇನ್ನೆಲ್ಲ ಐಟಮ್ಗಳು ತಗೊಂಬರ್ಬೇಕು. ಮಾತಾಡ್ತಿರೋದು ನಾನು, ಮುಖ ಮಾತ್ರ ಅವ್ರು ಚೆನ್ನಾಗಿ ಕೇಳಿಸುತ್ತೆ. ನೋಡಿ ಗೈಸ್ ಹೆಂಗೆ ನೋಡ್ತಾಳೆ. ಹಾಂ, ಅವಳ ಕಡೆ ಕ್ಯಾಮ್ರಾ ಇಲ್ಲ ಅಂದ್ಬಿಟ್ಟು ಗುರಾಯಿಸ್ತಿರೋದು ನನಗೆ. ನೋಡಿ ಇದೆಲ್ಲ ಒಂಥರ ಮೆಮೊರಿ ಗಾಯ್ಸ್, ಎಲ್ಲ ಇರಬೇಕು. ಇದೆಲ್ಲ ಒಂಥರ ಮೆಮೊರಿ. ಹಾಂ, ಸೊ ಹಾಗಾಗಿ ಏನಕ್ಕೆ ಈ ಥರ ಮಾಡ್ಕೊತೀವಿ ಅಂದರೆ ಮೆಮೊರಿಗೋಸ್ಕರ. ನಾಳೆ ನಮಗೂ ವಯಸ್ಸಾಯಿತು ಅಂದರೆ ನಮಸ್ಕಾರ ಮಾಡೋಣ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ಇನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ. ಸೊ ಗೈಸ್ ನೋಡಿ ಫೈನಲಿ ಪೂಜೆ ಮುಗಿತಾ ಬಂದಿದೆ. ಅಲ್ಲಿ ನೋಡಿ ವಸ್ತುಲಿ ಯಾಕೆ ಪೂಜೆ ಮಾಡಿದ್ದಾಳೆ ತೋರಿಸ್ತೀನಿ. ನನಗೆ ಈ ಥರ ಪೂಜೆ ಮಾಡಿದ್ದಾಳೆ. ಯಾವ ಗೈಸ್ ಇದು ಆಚೆ ಇಟ್ಬಿಡ್ತೀನಿ. ಗೈಸ್ ಇವಾಗ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಅರ್ಚನೆ ನಾವು ಇನ್ನೂ ಈಗ ಮುಗಿಸ್ಕೊಂಡೋಳೆ. ಸೊ ಅರ್ಶಿನ ಕೊಡ್ತಾಳೆ. ಅದಾದಮೇಲೆ ಹಾಲು ಉಗಿಸ್ತೀವಿ. ಅದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ನೋಡಿ. ಸಕ್ಕರೆ, ಟೀ ಪುಡಿ ಅಂತೆ, ಪಾರ್ಲೆಜಿ ಬಿಸ್ಕೆಟು, ಅದು ಇದು ಏನೇನು ಬೇಕೋ ಐಟಮ್ ತೊಗೊಂಬಂದಿಕ್ಕಿದ್ದೀವಿ. ಇವಾಗ ಹಾಲು ಉಗಿಸ್ಬೇಕು. ವೆಯ್ಟ್ ಮಾಡ್ತೀವಿ. ನೋಡಿ ಗೈಸ್ ಇವತ್ತು ಪೂಜೆ ಮಾತ್ರ ಮುಗಿತಾ ಇಲ್ಲ. ರಂಗೋಲಿ ಗಾಳಿಗೆ ಹೆಂಗಾಗಿದೆ ನೋಡಿ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ಪೂಜೆ ಎಲ್ಲ ಮುಗಿಸಿ ರಾಮ, ನಿನ್ನಷ್ಟು ಮಾಡಿಲ್ಲ. ರೆಡಿ ಮಾಡ್ತಾ ಒಂದು 2 ನಿಮಿಷ. ಗಾಳಿ
ಉಕ್ಕತ್ತಿಲ್ಲ, ಹಾಲು ಉಕ್ಕತ್ತೆ. ಹಾಲು ಉಕ್ಕಂಥ ಸಮಯ ನೋಡೋಣ. ಯಾವ ಕಡೆ ಆದರೂ ಉಕ್ಬೋದಲ್ವೇನೆ? ಹಂಗೇನಿಲ್ಲ. ಬಲಗಡೆ ನಂಗೆ ಗಂಡಂಗೆ ಹೇಳೋದು ಬಲಗಡೆ ಉಕ್ಕಬೇಕು ಅಂತಾರೆ. ಇಲ್ಲ, ಈ ಎಡಗಡೆಗೆ ಉಕ್ಬಿಡ್ತು. ಏನು ಮಾಡೋದು? ಏನೋ ಬಲಗಡೆ ಊರು ಆ ಕಡೆ ಅಷ್ಟೇ ಉಕ್ಕಿಸ್ಬೇಕು ಮಿನಿಮಮ್. ನಮ್ಮ ಮನೆ ಉಕ್ಕಿ ಬೆಳಗ್ಗೆ ಚೆಲ್ತೈತೆ. ಎಸ್, ಇವಾಗ ಎಲ್ಲ ಕಡೆನೂ ಉಕ್ತು. ಟೀನ ಕಾಫಿನ ಮಾಡಿಕೊಂಡು ಎಲ್ಲರೂ ಈಗ ಕುಡಿಬೇಕು. ವರ್ಷಪಡಕ್ಕಂದ್ರೆ ನಾಳೆ ವರ್ಷ. ಇವಾಗ ಹಾಲು ಉಕ್ಸಾದ್ಮೇಲೆ ಅದೇ ಹಾಲಲ್ಲಿ ಟೀ ಮಾಡಿದ್ದೀನಿ. ಸೊ ಹಾಗೆ ಮಾಡೋದು. ನೋಡಿ ಗಾಯಸ್, ಇಲ್ಲೇ ಇದ್ದಾರೆ. ಇವಾಗ ಟೀಗೆ ಹಿಂಗೆ ಕೊಡ್ತು. ಟೀ ನೋಡಿ, ಎರಡು ಒಬ್ಬಳೆ ತಿನ್ನೋಕ್ಕೆ ತರಿಸ್ಕೊಂಡಿರೋದು. ಇವಾಗ ಹೊಸ ಮನೇಲಿ ಪೂಜೆ ಎಲ್ಲ ಮುಗೀತು. ಈಗ ಟೈಮು 9 ಗಂಟೆ ಆಗಿದೆ. ಸೊ ಇವತ್ತು ಇವರಿಬ್ಬರು ರೀಲ್ ಶೂಟ್ ಮಾಡ್ತಾ ಇದ್ದಾರೆ. ನಾನು ಎಡಿಟ್ ಮಾಡ್ತಾ ಇದ್ದೆ. ಎಸ್, ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ಕಂಪ್ಲೀಟಾಗಿ ಮನೆಯೆಲ್ಲ ಸೆಟ್ ಆದಮೇಲೆ ನಾನು ತೋರಿಸೋಣ ಅಂತ ಅನ್ಕೋತಿದ್ದೀನಿ. ಬಟ್ ನೋಡೋಣ, ನಾಳೆ ಸಂಡೇ. ಸೊ ಲೇಟಾಗಿ ಅಪ್ಲೋಡ್ ಆದರೆ ಯಾರು ಏನು ಅನ್ಕೋಬೇಡಿ. ಎಸ್, ಬಾಯ್, ಗುಡ್ ನೈಟ್.